ಮ್ಯಾಮ್ ಮೂರ್ತಿ ಸರ್ನ ಪ್ರೊಡ್ಯೂಸರ್ ಆಗಿ ನೋಡಿರ್ತೀರಾ, ಆಮೇಲೆ ಅವ್ರು ಹೇಗಿರ್ತಾರೆ ಅಂತ ನೀವು ನೋಡಿರ್ತೀರಾ. ವಿಲನ್ ಆಗಿ ಅವ್ರನ್ನ ನೋಡಿದಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಭಯ ಆಯ್ತಾ? ಹೌದೌದು, ಭಯ ಆಯ್ತು. ಯಾಕಂದರೆ ಅವರು ಕ್ಯಾರೆಕ್ಟ್ರಲ್ಲಿ ನಾನು ನೋಡ್ತಾ ಇರ್ತೀನಲ್ವಾ, ಯಾಕಂದರೆ ನಮ್ಮ ಕ್ಯಾರೆಕ್ಟರ್ ಇರೋದೇ ಹಾಗೆ. ಸೊ ಕ್ಯಾರೆಕ್ಟ್ರಿಂದ ನೋಡ್ತಾ ಇರಬೇಕಾದ್ರೆ ಅವ್ರು ಬಂದುಬಿಟ್ಟು ಏನೋ ನಾರ್ಮಲ್ ಆಗಿಬಿಡ್ತಾರೆ, ನಾವು ಅದೇ ಕ್ಯಾರೆಕ್ಟ್ರಲ್ಲಿ, ಅಂದರೆ ಅವ್ರು ಹೆಂಗೆ ನೋಡಿರ್ತೀವಿ ನಾವು ಹಾಗೇ ಇರ್ತೀವಿ. ನಾನು ಆ್ಯಕ್ಚುಲಿ ಶಾಕಲ್ಲೇ ಇರ್ತೀನಿ, ಏನು ಮ್ಯಾಮ್ ಆ್ಯಕ್ಟ್ ಮಾಡೋದವರು, ಎಂಥ ಆ್ಯಕ್ಷನ್ ಮಾಡೋದು ಮ್ಯಾಮ್ ಆ್ಯಕ್ಚುಲಿ ಅವರು. ನಾನು ಐಮ್ ಆ್ಯಕ್ಚುಲಿ ಹ್ಯೂಜ್ ಫ್ಯಾನ್ ಆಫ್ ಹಿಮ್ ವಿಲ್ಲನ್ ಸೈಡಲ್ಲಿ. ಸೊ ನಂಗೆ ತುಂಬ ಇಷ್ಟ ಆಯಿತು. ಹಾಗೆ ನಾನು ಆ್ಯಕ್ಟಿಂಗ್ ಅಂತ ಬರುವಾಗ ಮಠ ಸರ್ ಅಂತ ಇದ್ದಾರೆ, ನಮ್ಮದು ಸೀನಿಯರ್ ಇವರೇ. ಸೊ ಅವ್ರಿಗೆ ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಮೂವಿಯಲ್ಲಿ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಹೋಗೋದಂತೂ ಗ್ಯಾರಂಟಿ ಅಂತ ಹೇಳ್ಬಿಡ್ತೀನಿ. ಯಾಕಂದರೆ ಅಂಥ ಆ್ಯಕ್ಟಿಂಗ್ ನನ್ನ ಲೈಫಲ್ಲಿ ನಾನು ನೋಡಿಲ್ಲ. ಅವರು ಅಷ್ಟೇ ರಂಗಭೂಮಿಯಿಂದನೇ ಬಂದವರು. ಸೊ ಅವ್ರಿಗೂ ಆ್ಯಕ್ಟಿಂಗ್ ಅಂದರೆ ಅವರಿಗೆ ಒಂದು ಕ್ಯಾರೆಕ್ಟರ್, ಇವಾಗ ಒಂದು ಕಣ್ಣೀಗ ಕೆಂಪಾಗಬೇಕು ಆಯಿತಾ, ಒಂದು ಇಟ್ಕೊಳ್ಳಿ, ಕಣ್ಣಿಗೆ ರೆಡ್ ಆಗಿ ಕೆಂಪಾಗಬೇಕು ಅಂತಂದರೆ ಅವರು ಒಂದು 5 ನಿಮಿಷ ಆ ಕಡೆ ಹೋಗ್ಬಿಟ್ಟು ಬರ್ತಾರೆ. ಅವ್ರು ಏನು ಮಾಡ್ತಾರೋ ಏನು ಗೊತ್ತಿಲ್ಲ, ಫುಲ್ ಕೆಂಪು ಮಾಡ್ಕೊಂಡು ಬರ್ತಾರೆ. ಅಂದರೆ ಅಷ್ಟು ಇನ್ವಾಲ್ವ್ಮೆಂಟ್ ಇದೆ ಅಂತ ಒಂದು ಕ್ಯಾರೆಕ್ಟರ್ ಅಂತ ಅಂದ್ಮೇಲೆ. ಸೊ ಅವರಿಂದನೂ ನಾನು ತುಂಬ ಕಲ್ತಿದ್ದೀನಿ. ಒಂದು ಡೈರೆಕ್ಟರ್ ಜೊತೆ ಹೆಂಗೆ ಮಾತಾಡಬೇಕು, ಹೆಂಗೆ ಕೂತ್ಕೋಬೇಕು, ಮಾನಿಟರ್ ಮುಂದೆ ಹೆಂಗೆ ಕೂತ್ಕೋಬೇಕು, ಡೈಲಾಗ್ಸ್ ಹೆಂಗೆ ಡೆಲಿವರಿ ಮಾಡಬೇಕು ಅಂತ ತುಂಬ ಗೈಡ್ ಮಾಡಿದ್ದಾರೆ. ಇನ್ನು ಎಲ್ಲ ನಿಮ್ಮ ಟೀಮ್ ಟೋಟಲಿ ಹೇಳೋದ್ರ ಬಗ್ಗೆ ಹೇಳೋದಾದರೆ, ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದವರು ಎಷ್ಟು ಎಂಜಾಯ್ ಮಾಡಿದ್ರಿ? ಹೇಗಿತ್ತು ಒಡನಾಟ ಎಲ್ಲ ಸೆಟ್ಟಲ್ಲಿ? ತುಂಬ ಚೆನ್ನಾಗಿತ್ತು ಮ್ಯಾಮ್. ಯಾವ ಹಿರಿಯ ಕಲಾವಿದರು ಕೂಡ ನಾನು ಎಂಥ ಸೀನಿಯರ್ ಆರ್ಟಿಸ್ಟ್ ಅಂತ ಎಲ್ಲೂ ತೋರಿಸ್ಕೊಂಡಿಲ್ಲ. ನಮ್ಮ ಜೊತೆ ನಾವು ಫಸ್ಟ್ ಟೈಮ್ ಈಗ ಮಾಡ್ತಾ ಇರೋದು ಸಿನಿಮಾ ಅಂತ ಅಂದರೆ ಅವರು ನಮ್ಮನ್ನ ತುಂಬ ಗೈಡ್ ಮಾಡಿದ್ದಾರೆ. ತುಂಬ ಫ್ರೆಂಡ್ಲಿಯಾಗಿ ಇತ್ತು ಸೆಟ್. ತುಂಬ ಜೋಕ್ಸ್ ಮಾಡಿಕೊಂಡು, ಅಷ್ಟು ಕಾಡಲ್ಲಿ ಶೂಟ್ ಮಾಡಿಕೊಂಡು, ಅಷ್ಟು ನೋವು ತಿನ್ಕೊಂಡು, ಅಷ್ಟು ಸುಸ್ತಾಗಿದ್ರು ಕೂಡ ನಮ್ಮ ಎನರ್ಜಿ ಮಾತ್ರ ಬಿಟ್ಟಿಲ್ಲ. ನಾವು ಕೀಟ್ಲೆ ಮಾಡಿಕೊಂಡು ಒಬ್ಬೊಬ್ರು ನಾವು ಬಿಟ್ಟಿಲ್ಲ, ದೊಡ್ಡವ್ರದ್ದು ಕಾಲು ಎಳಿಯೋದು. ಸೊ ತುಂಬ ಲವ್ಲಿ ಆಗಿತ್ತು ಮ್ಯಾಮ್. ಇನ್ನು ಕೋಲದ ಬಗ್ಗೆ ಹೇಳಿದ್ರೆ, ಕಾಂತಾರ ಮುಖಾಂತರ ನಮಗೆಲ್ಲರಿಗೂ ಗೊತ್ತು ಈ ಕೋಲ ಅನ್ನೋದಾಗಿರ್ಬಹುದು, ಕೊರಗಜ್ಜ ಅನ್ನೋದಾಗಿರ್ಬಹುದು. ನೀವು ಅದನ್ನು ಲೈವಲ್ಲಿ ನೋಡಿದ್ದೀರಾ, ಹೇಗಿತ್ತು ಆ ಅನುಭವ ನಿಮಗೆ ಅಂತ? ತುಂಬ ದೈವಿಕ ಶಕ್ತಿ ಇರುವಂಥ ದೇವರು ಕೊರಗಜ್ಜ. ಸೊ ಫಸ್ಟ್ ಆಫ್ ಆಲ್ ನಾನು ಹೇಳಬೇಕು ಅಂದರೆ, ಕಾಂತಾರಕ್ಕಿಂತ ಮೊದಲೇ ಶೂಟ್ ಆಗಿರೋಂಥ ಮೂವಿ ಕೋರ. ನೀವು ಅಕಸ್ಮಾತ್ ಜನರಿಗೆ ಆಗಿರಬೇಕು ಕಾಂತಾರ ನೋಡಿಬಿಟ್ಟು ಇನ್ಸ್ಪೈರ್ ಆಗಿಬಿಟ್ಟು ಇದಕ್ಕೆ ಹಾಕ್ಕೊಂಡ್ರು ಕಾಣುತ್ತೆ ಅಂತ ಅಲ್ಲ, ಕಾಂತಾರಕ್ಕಿಂತ ಮೊದಲೇ ಶೂಟ್ ಮಾಡಿರೋಂಥ ಸಿನಿಮಾ ಕೋರ. ಸೊ ಕೋರ ಅಂದರೆ 2 ಸಲ ಕೋಲ ಕಟ್ಟಿದ್ದೀವಿ ಈ ಮೂವಿಯಲ್ಲಿ. ಸೊ 2 ಸಲ ಕೂಡ ಯಾವುದೇ ಒಂದು ಅಂದರೆ ಕ್ಯಾರೆಕ್ಟರ್, ಒಂದು ಆರ್ಟಿಸ್ಟ್ನ ಬಂದುಬಿಟ್ಟು ನಿಲ್ಲಿಸಿಲ್ಲ. ನಿಜವಾದ ಕೋಲ ಯಾರು ಬರ್ತಾರೆ ಅವ್ರನ್ನೇ ಬಂದುಬಿಟ್ಟು ನಿಲ್ಲಿಸಿರೋದು ನಾವು. ಸೊ ಅಲ್ಲಿಂದನೇ ಡೈರೆಕ್ಟರ್ ಸರ್ ಶೂಟಿಂಗ್ ಮಾಡ್ತಾ ಇರೋದು. ಸೊ ನಾವು ಹೇಗೆ ಈಗ ಒಂದು ಭಕ್ತರು ಹೇಗೆ ನಿಂತಿರ್ತೀವಿ ಹಾಗೇ ನಿಂತಿದ್ದು. ಡೈರೆಕ್ಟರ್ ನಮಗೆ ಏನೂ ಹೇಳ್ತಾ ಇರಲಿಲ್ಲ, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ. ಅಲ್ಲಿಂದನೇ ಶೂಟ್ ಮಾಡಿರೋರು. ಸೊ ನಾವು ಅದಕ್ಕೆ ಇನ್ವಾಲ್ವ್ ಆಗಿದ್ವಿ. ತುಂಬ ಭಕ್ತಿ ಇತ್ತು ಆ್ಯಕ್ಚುಲಿ. ಸೊ ಇನ್ನೇನು ನಿಮ್ಮ ಸಿನಿಮಾ ರೆಡಿ ಆಗಿದೆ. ಆ್ಯಂಡ್ ಇನ್ನೊಂದು ಏನಂದರೆ, 3 ವರ್ಷ ಯಾಕೆ ತೊಗೊಳ್ತು ಮ್ಯಾಮ್ ಇದು? ಅಷ್ಟು ಟೈಮ್ ಯಾಕೆ ತೊಗೊಳ್ತು? ಅಂದರೆ ಈ ಒಂದು ಪ್ರಾಸೆಸ್ ಎಲ್ಲ ಕಂಪ್ಲೀಟ್ ಆಗೋಕ್ಕೆ ಇಷ್ಟು ಟೈಮ್ ಯಾಕೆ ತೊಗೊಳ್ತು ಸಿನಿಮಾ ಅದು ಅಂತ ಹೇಳೋದಾದರೆ ಏನು ಹೇಳ್ತೀವಿ? ಬೇಕು ಮ್ಯಾಮ್. ಯಾಕಂದರೆ ಬುಡಕಟ್ಟು ಅನ್ನುವಾಗ ಮಾಮೂಲಿ ಸಿನಿಮಾ ಥರ ಅಲ್ವಲ್ಲ. ಅವ್ರ ಬಗ್ಗೆ ರಿಸರ್ಚ್ ಮಾಡಬೇಕು, ಅವ್ರದ್ದು ಬ್ಯಾಕ್ಗ್ರೌಂಡ್ ತಿಳ್ಕೊಬೇಕು. ಈಗ ಒಂದು ತಪ್ಪಾಯಿತು ಅಂದರೆ ಅದನ್ನ ಪುನಃ ನಾವು ರೀಶೂಟ್ ಮಾಡಬೇಕು. ಸುಮ್ಮನೆ ಜನರಿಗೆ ತೋರ್ಸೋಕ್ಕಾಗಲ್ಲ ಹಿಂಗೆ ಇತ್ತು ಅಂತ. ಸೊ ಸಿನಿಮಾ ಕಾಡಿನ ಕಾನ್ಸೆಪ್ಟ್ ಅಂತ ಅನ್ನುವಾಗ ಟೈಮ್ ತಗೊಳುತ್ತೆ. ಆ್ಯಕ್ಚುಲಿ ಕಿಟ್ಟಿದೆ 120 ಡೇಸ್ ತಗೊಂಡಿದೆ ಶೂಟಿಂಗು. ಸೊ ಆಗುತ್ತೆ ಟೈಮ್. ಇನ್ನೇನು ಸಿನಿಮಾ ರೆಡಿ ಆಗಿದೆ, ಹಾಗೂ ನಮ್ಮ ಪ್ರೇಕ್ಷಕರಿಗೆ ನೋಡಬೇಕು ಅಂತ ಹೇಳಿ ಅವ್ರ ಮುಂದೆ ಇಡೋದಕ್ಕೆ ಇನ್ನೇನು ನೀವು ರೆಡಿ ಆಗಿದ್ದೀರಾ? ಹೇಗಿದೆ ನಿಮ್ಮ ಈಗ ಒಂದು ಫೀಲಿಂಗ್ ಏನಿದೆ? ಎಕ್ಸೈಟೆಡ್ ಆಗಿದ್ದೀರಾ ಅಥವಾ ಟೆನ್ಷನ್ ಆಗಿದ್ದೀರಾ? ಯಾವ ಥರ? ಇಲ್ಲ, ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ಯಾಕಂದರೆ 1 ಇಯರಿಂದ ನಾವು ಕಾಯ್ತಾ ಇದ್ದೀವಿ ಯಾವಾಗಪ್ಪ ಮೂವಿ ರಿಲೀಸ್ ಅಂತ. ಇನ್ನೇನು ಟೈಮ್ ಬಂದೇ ಬಿಡ್ತು, ಏಪ್ರಿಲ್ 18ಗೆ ರಿಲೀಸ್. ಸೊ ನನ್ನ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ಕಾಯ್ತಾನೇ ಇದ್ದರು 1 ಇಯರಿಂದ ಯಾವಾಗ ರಿಲೀಸ್ ಅಂತ. ಅವರು ತುಂಬ ಖುಷಿ ಪಡ್ತಾ ಇದ್ದಾರೆ. ಹಾಗೆ ಒಂಚೂರು ನರ್ವಸ್ಸು ಇದೆ, ಹೆಂಗಪ್ಪ ತಗೋತಾರೆ ಜನರು ಅಂತ. ಒಳ್ಳೆ ಕಂಟೆಂಟ್ ಮೂವಿ ಜನರು ಬೆಳೆಸಬೇಕು. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಯಾಕೆ ಈ ಸಿನಿಮಾ ನೋಡಬೇಕು, ಈ ಸಿನಿಮಾ ನೋಡೋದ್ರಿಂದ ನಾವು ಏನು ತಿಳ್ಕೊಬೋದು ಅಂತ ಹೇಳೋದಾದರೆ ಏನು ಹೇಳ್ತೀರಾ ಮ್ಯಾಮ್? ಯಾಕೆ ಈ ಸಿನಿಮಾ ನೋಡಬೇಕು ಅಂದರೆ, ಬುಡಕಟ್ಟು ಜನಾಂಗದವರ ಕಲ್ಚರ್, ಟ್ರೆಡಿಷನ್, ಅವರ ಸ್ಟೋರಿನೇ ಡಿಫ್ರೆಂಟ್. ಅದೊಂದು ರಿಚ್ ಕಲ್ಚರ್ ಕೊಡುತ್ತೆ, ಹೆರಿಟೇಜ್ ಅಂತ ಹೇಳ್ಬೋದು ಒಂದು ಬುಡಕಟ್ಟು ಜನಾಂಗ ಅಂತ ಅಂದರೆ. ಸೊ ಅದೆಲ್ಲ ನಾವು ಈ ಸಿನಿಮಾದಲ್ಲಿ ನಾವು ನೋಡ್ಬೋದು. ಹೆಂಗೆ ಅಪ್ಪ ಇದ್ದರು, ಅವರ ಬಟ್ಟೆ ಹೇಗಪ್ಪ ಹಾಕ್ಕೋತಾ ಇದ್ರು ಅವ್ರು ಎಲ್ಲರಿಗ ನೋಡಿ, ಬುಡಕಟ್ಟು ಜನಾಂಗದವ್ರು ಮುಂಚೆ ಹೆಂಗಿದ್ರಪ್ಪ ಅಂತಂದರೆ,
ದಿನೆಲ್ಲ ಕೆಲಸ ಮಾಡಿ ರಾತ್ರಿ ಎಲ್ಲರೂ ಬೆಂಕಿ ಹಾಕ್ಕೊಂಡು ಒಂದು ಅವ್ರು ಎಂಜಾಯ್ ಮಾಡ್ತಾಯಿದ್ರು ರೌಂಡ್ ಅವ್ರು ಎಲ್ಲರೂ ಕೂತ್ಕೊಂಡು ಹಾಡಾಡ್ಕೊಂಡು ಆ ಥರ ಎಲ್ಲ. ಸೊ ಇದೆಲ್ಲ ನೀವು ನೋಡ್ಬೋದು ಈ ಸಿನಿಮಾದಲ್ಲಿ, ನೀವು ನೋಡ್ಬೋದು. ಇದರಲ್ಲಿ ಬರೀ ಆ್ಯಕ್ಷನ್ ಮಾತ್ರ ಅಲ್ಲ, ಸೆಂಟಿಮೆಂಟ್ ಆಗಲಿ, ಲವ್ ಸ್ಟೋರಿ ಆಗಲಿ, ಅಥವಾ ಒಂದು ಮದರ್ ಸನ್ದೊಂದು ಇದು ಬಾಂಡಿಂಗ್ ಆಗಲಿ, ಎಲ್ಲನೂ ನೀವು ನೋಡ್ಬೋದು. ಅದಕ್ಕೋಸ್ಕರ ಇದೇ ಏಪ್ರಿಲ್ 18ಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೀವು ನಿಮ್ಮ ಕುಟುಂಬಸ್ಥರು ಹಾಗೆ ನಿಮ್ಮ ಫ್ರೆಂಡ್ಸ್ನವರೆಲ್ಲ ಕರ್ಕೊಂಡು ಈ ಸಿನಿಮಾನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ. ಈಗಾಗಲೇ ಟ್ರೈಲರು ಮತ್ತು ಸಾಂಗ್ ಎಲ್ಲ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ, ಆಮೇಲೆ ಒಳ್ಳೆ ವ್ಯೂಸ್ ಕಾಣ್ತಿದೆ. ಆಲ್ ದ ಬೆಸ್ಟ್. ಈ ಸಿನಿಮಾನು ಕೂಡ ಹಾಗೆ ಸಿಕ್ಕಾಪಟ್ಟೆ ಓಡಲಿ, ಹೆಸರು ಮಾಡಲಿ ಅಂತ ಶುಭ. ಥ್ಯಾಂಕ್ ಯು.